ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮೇಘನಾಥ್ ಅವರೇ, ಒಂದು ಸಮಸ್ಯೆ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಬಂದು ಕೂತಿದೆ. ಇವತ್ತು ನಮ್ಮ ಆಫೀಸ್ ಹತ್ರ ಒಬ್ಬ ಬಾಬಾ ಬಂದಿದ್ರು, ಫಕೀರ. ಅವ್ರ ಮುಖದಲ್ಲಿ ಎಂಥ ತೇಜಸ್ಸಿತ್ತು, ಕಳೆ ಇತ್ತು. ಅವ್ರು ನೋಡಿ ನಂಗೆ ತುಂಬಾ ಭಯ ಆಯ್ತು. ರೀ ಮ್ಯಾನೇಜರ್ ಸಾಹೇಬ್ರೆ, ನೀವೇನ್ರಿ ಸನ್ಯಾಸಿ ಫಕೀರ್ಗಳು ನೋಡಿ ಭಯ ಪಡೋದು? ಅರೆ ಅವ್ರ ಕೈಯಲ್ಲಿ ಏನಾಗುತ್ತೆ? ಸುಮ್ನೆ ಭಯ ಪಡ್ತೀರಿ ನೀವು. ಅದಿರ್ಲಿ, ನೀವು ಯಾವ ಫಕೀರನ ಬಗ್ಗೆ ಮಾತಾಡ್ತಿದ್ದೀರೋ ಅವ್ನು ನನಗೂ ಸಿಕ್ಕಿದ. ನನಗಂತೂ ನಿಮ್ಮ ಥರ ಭಾವನೆ ಬರಲಿಲ್ಲ. ಸಾಮಾನ್ಯ ಫಕೀರ. ಸಾಮಾನ್ಯವಾದ ಫಕೀರ ಅಲ್ಲ, ತುಂಬಾ ಆತ್ಮವಿಶ್ವಾಸದಿಂದ ಮಾತಾಡ್ತಿದ್ರು. ಬೀಗ ಮುರಿಯುತ್ತೆ ಅಂತ. ನಂಗೆ ತುಂಬಾ ಪ್ರಭಾವ ಇರೋ ಬಾಬಾ ಅನ್ಸುತ್ತೆ. ಏನ್ ಹೇಳಲಿ ಬಿಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಆ ಬಾಬನ ಯೋಗ್ಯತೆ ಏನು ಅಂತ. ವಿಷಯ ಗೊತ್ತಾ, ನಾನು ಮೈಪಾಲನ್ ಕಳಿಸಿದ್ದೀನಿ ಅವನ್ ಜಾತಕ ತೆಗ್ಸಕ್ಕೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ನೀವು ಚಾ ಕುಡೀರಿ. ಅಪ್ಪ ನೋಡಿ ಬಂದೇ ಬಿಟ್ಟ. ಏನ್ ಮಗ, ಆ ಫಕೀರನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅಪ್ಪ, ಎಲ್ಲ ಗೊತ್ತಾಯ್ತು. ಆ ಬಾಬಾ ನಾವ್ ಅಂದ್ಕೊಂಡಂಗೆ ಸಾಮಾನ್ಯದ ಬಾಬಾ ಅಲ್ವೇ ಅಲ್ಲ. ಅವ್ರ ಪ್ರಭಾವ ತುಂಬಾ ಇದೆ. ಜನ ಅವ್ರನ್ನ ದೇವ್ರು ಅಂತಾರೆ. ಯಾವಾಗ್ಲೂ ಅವರು ಶಿಕ್ಷಣ, ಆರೋಗ್ಯ ಮತ್ತೆ ಸ್ವಚ್ಛತೆ ಬಗ್ಗೆ ಮಾತಾಡ್ತಾರೆ. ಹಾಗೆ ಇನ್ನೊಂದು ವಿಷಯನೂ ಇದೆ. ಅವ್ರು ಹೀಗೆ ಊರಲ್ದು ಭಿಕ್ಷೆ ಬೇಡ್ಕೊಂಡು ಬರ್ತಾ ಇದಾರಲ್ಲ, ಆ ದುಡ್ಡಲ್ಲಿ ಧರ್ಮಶಾಲೆ ಕಟ್ಟಿಸ್ಬೇಕು ಅಂತಿದ್ದಾರೆ. ಅವ್ರು ಎಲ್ಲೇ ಹೋದ್ರೂ ಸ್ವಚ್ಛ ಮಾಡಿ ಹೋಗ್ತಾ ಇದ್ದಾರೆ. ನೋಡಿ, ಇನ್ನೊಬ್ಬ ಸಹಾಯಕ ಬಂದ್ಬಿಟ್ಟ ಆ ಭೀಮ್ರಾವ್ಗೆ. ಆಶ್ಚರ್ಯ ಕಣ್ರಿ. ಆ ಭೀಮ್ರಾವ್ ಅದೃಷ್ಟನಂತೂ ತುಂಬಾ ಚೆನ್ನಾಗಿದೆ ರೀ. ಪ್ರತಿ ಸಲ ಇನ್ನೇನ್ ಬಿದ್ದ ಅನ್ನೋಷ್ಟ್ರಲ್ಲಿ ಎಲ್ಲೋ ಯಾರೋ ಒಬ್ರು ಅವ್ನ್ ಸಹಾಯಕ್ಕೆ ಬಂದ್ಬಿಡ್ತಾರೆ. ಈಗ ಈ ಫಕೀರ ಬಂದಿದ್ದಾನೆ, ಅವನ್ ಜೊತೆ ನಿಲ್ಲೋದಿಕ್ಕೆ. ಈ ಹೋರಾಟ ನಾವು ಸೋಲ್ಬಾರ್ದು. ಭೀಮ್ರಾವ್ ಮತ್ತೆ ನಮ್ಮ ಆಫೀಸ್ಗೆ ಕೆಲಸಕ್ಕೆ ಬರಲೇಬಾರ್ದು. ಬಂದ್ರೆ ನಮ್ಮ ಜಾತಿಗೆ ಅವಮಾನ ಆದ ಹಾಗೆ. ಮ್ಯಾನೇಜರ್ ಸಾಹೇಬ್ರೆ, ತಲೆ ಕೆಡ್ಸ್ಕೋಬೇಡಿ. ಹಾಗೆಲ್ಲ ಏನು ಆಗಲ್ಲ. ಹಾಗಾಗಕ್ ನಾನು ಬಿಡೋದು ಇಲ್ಲ. ಅದಕ್ಕೆ ಆ ಫಕೀರ್ ನಾವೇನಾದ್ರೂ ಒಂದು ಗತಿ ಕಾಣಿಸ್ಬೇಕು. ಆದ್ರೆ ಏನ್ ಮಾಡೋದು ಅಂತೀರಪ್ಪ? ಅದನ್ನೇ ಯೋಚಿಸ್ಬೇಕು ಮಹಿಪಾಲ. ನಾವು ಪ್ರತಿ ಸಲ ಆ ಭೀಮ್ರಾವ್ನ ಸೋಲ್ಸೋಕೆ ಏನಾದ್ರೂ ಒಂದು ಸಂಚು ಮಾಡ್ತೀವಲ್ಲ, ಅದೇ ತರ ಈ ಫಕೀರನ್ನು ನಾವು ತಡೆಯೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಅಪ್ಪಿ ತಪ್ಪಿ ಆ ಫಕೀರ ಆ ಭೀಮ್ರಾವ್ಗೆ ಕೆಲಸ ಸಿಗೋ ಥರ ಮಾಡ್ಬಿಡ್ತಾನೇನೋ. ಗುರೂಜಿ, ಇದು ನಮ್ಮ ಒಟಾರ. ನಾವೆಲ್ಲರೂ ಇಲ್ಲೇ ಇರ್ತೀವಿ. ಬನ್ನಿ ಬನ್ನಿ ಬಾಬಾ. ಅಯ್ಯೋ, ಏನಿದು? ಯಾರಿವರು? ಗೊತ್ತಿಲ್ಲ. ಭೀಮಾ ಕರ್ಕೊಂಡು ಬಂದಿರಬೇಕು. ಆಶೀರ್ವಾದ ಬೇಕಿದ್ರೆ ತಗೊಳ್ಳಿ, ಇಲ್ಲಂದ್ರೆ ಸುಮ್ಮನೆ ಇರಿ. ಇಲ್ಲ, ನಾನು ಯಾರು ಆಶೀರ್ವಾದ ಮಾಡೋದಿಕ್ಕೆ? ನನಗೆ ಭೀಮ್ನಂಥ ವ್ಯಕ್ತಿ, ಸಂಘರ್ಷ ಹೋರಾಟ ಮಾಡೋ ವ್ಯಕ್ತಿ ನನಗೆ ಆಮಂತ್ರಣ ನೀಡಿದ್ದಾನೆ. ಅದಕ್ಕೆ ನಾನು ಬಂದಿದ್ದೀನಿ. ಬನ್ನಿ. ನಾವಿಬ್ರು ಸಮುದ್ರ ದಂಡೆನಲ್ಲೇ ಕೂತಿರ್ತಿದ್ವಿ. ಇಡೀ ರಾತ್ರಿ ಮಾತಾಡಿದೀವಿ ನಿಮ್ಮೆಲ್ರ ಬಗ್ಗೆನು. ಕರುನಾಥ್ಗೆ ಬಾಲಣ್ಣ ನಮ್ಮ ಮೇಲೆ ಇಷ್ಟುದ್ದ ದೂರ ಹೇಳಿರ್ತಾನೆ. ಹಾಗಿದ್ರೆ ನಿನ್ ಬಗ್ಗೆ ದೂರ ಹೇಳಕ್ಕೇನಿದೆ ಆನಂದ? ಎಲ್ಲ ಹೊಸ ರೀತಿ ಆಲೋಚನೆ ಮಾಡಕ್ ಶುರು ಮಾಡಿದ್ದೀವಿ. ಈ ಮೂಲಕ ನಾವೆಲ್ಲರೂ ಮೊದಲಿನ ಥರ ಇರೋಣ ಅಂತ. ಏನಿದು? ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ? ಅಲ್ಲಿ ಭೀಮಾ ನೋಡಿದ್ರೆ ಯಾವ್ದೋ ಬಾಬನ್ ಕರ್ಕೊಂಡು ಬಂದಿದ್ದಾನೆ. ಅವ್ರಿಗೂ ಅಡಿಗೆ ಮಾಡ್ಬೇಕಂತೆ. ನಿಮ್ ತಮ್ಮನ ಸಂಪಾದನೆ ಏನೇನೂ ಇಲ್ಲ, ಆದ್ರೆ ಊರವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಊಟ ಹಾಕಿ ಅಂತಾನೆ. ಅಮ್ಮ, ಈ ದುಡ್ಡು ಇಟ್ಕೊಳ್ಳಿ, ತಗೊಳ್ಳಿ.
ಇನ್ಮೇಲೆ ಒಬ್ಬರು ಇಬ್ಬರಿಗೆಲ್ಲ ಅಡುಗೆ ಮಾಡಬೇಕನ್ನೋ ಯೋಚನೆನ ಬಿಟ್ಬಿಡಿ. ಒಂದ್ ವೇಳೆ ಭೀಮ್ಬಾವ ಮನೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಏನೋ ಕಾರಣ ಇದ್ದೇ ಇರತ್ತೆ. ಹಾ, ನಮ್ಮನೆಗೆ ಯಾರು ತಾನೇ ಬರ್ತಾರೆ? ಯಾರು ಅಂತ ನೋಡೋಣ ಬನ್ನಿ. ಮನೆ ಮಕ್ಕಳು ಸೊಸೆಯರೆಲ್ಲ ಒಂದಾಗ್ತಿದ್ದಾರೆ. ಇದು ನನಗೆ ಖಂಡಿತ ಅಪಶಕುನ. ನಾನ್ ಬದುಕಿರೋವರೆಗೂ ಇವ್ರ ಮೂವರನ್ನ ಒಂದಾಗಕ್ಕೆ ಬಿಡಲ್ಲ. ಗಾಡ್ಗೆ ಬಾಬಾ ಅವ್ರಿಗೆ ತಮ್ಮ ಶಿಷ್ಯರೆಲ್ಲ ತಮ್ಮ ಥರ ಆಗಬೇಕು ಅನ್ನೋ ಬಯಕೆ. ಎಲ್ರಿಗೂ ಒಂದೇ ಉದ್ದೇಶ, ಗಾಡ್ಗೆ ಬಾಬಾ ಅವ್ರ ಥರ ಆಲೋಚಿಸಬೇಕು ಅನ್ನೋದು. ಹಾಗಾದ್ರೆ ಗಾಡ್ಗೆ ಬಾಬಾ ಅವ್ರ ಜೀವನದ ಕತೆ ಹೇಳ್ಬೋದಾ ನಮ್ಗೆ? ಜೊತೆಗೆ ನಿಮ್ ಜೀವನದ ಕತೆ, ನೀವು ನಡೆದು ಬಂದಿರೋ ದಾರಿ ಬಗ್ಗೆ ಹೇಳ್ಬೋದಾ? ಗಾಡ್ಗೆ ಬಾಬಾ ಹೇಳ್ತಾರೆ, ನಮ್ಮ ಸಮಾಜದ ಪ್ರಾಥಮಿಕ ಅವಶ್ಯಕತೆಗಳೇ ನಮ್ಮಂತ ಫಕೀರರ ಗುರಿಯಾಗಬೇಕು. ಕೇಳಿ, ಇದಕ್ಕೂ ಮೊದಲು ಒಂದ್ಸಲ ನಾನು ಈ ವಟಾರಕ್ಕೆ ಬಂದಿದ್ದೀನಿ. ಆದರೆ ಮತ್ತೆ ನಾನು ಈ ವಟಾರಕ್ಕೆ ಬರ್ತೀನಿ ಅಂತ ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ. ಯಾವಾಗ ಬಂದಿದ್ರಿ ನೀವು? ಭೀಮ 10ನೇ ತರಗತಿ ಉತ್ತೀರ್ಣ ಆದಕ್ಕೆ ಬಂದಿದ್ದೆ. ನಾನು ಗುರುಗಳ ಜೊತೆ ಬಂದಿದ್ದೆ. ಬಾಬಾ ಭೀಮನಿಗೆ ಅಭಿನಂದನೆ ಹೇಳಬೇಕು ಅಂತಿದ್ರು. ನೀವು ನಮ್ಮನೆ ತನಕ ಬಂದಿದ್ರಾ? ಹಾ. ಅಲ್ಲ, ನೀವು ಯಾಕೆ ಒಳಗೆ ಬರಲಿಲ್ಲ? ಭೀಮನಿಗೆ ಸನ್ಮಾನ ನಡೀತಿತ್ತು. ಭೀಮ ಹೊರಟ್ಬಿಟ್ಟಿದ್ದ. ಅದಕ್ಕೆ ನಾವು ಯಾರಿಗೂ ತಿಳಿಸದೆ ಅಲ್ಲಿಂದ ಹೊರಟ್ಬಿಟ್ವಿ. ಬಾಬಾ, ನೀರು. ಓಹೋ, ಇವರೇ ಅಲ್ವಾ ಇವತ್ತು ರಸ್ತೆಯಲ್ಲಿ ಸಿಕ್ಕಿದ್ದಿದ್ದು? ನಿಂತ್ಕೋಪ. ಬಾಯಲ್ಲಿ ಮನೆ ಬಾಗ್ಲವರೆಗೂ ಬಂದು ಹಾಗೆ ಹೋಗ್ತಿದ್ಯಲ್ಲ, ಅಂತ ಕೆಲಸ ಏನ್ ಮಾಡಿದ್ಯಾ? ಮನೆ ಕಡೆ ಮುಖ ಮಾಡದೇ ಇರೋಂಥ ಕೆಲಸ. ಏನ್ ಮಾಡಿದಾರೆ ಇವರು? ಏನೋ ಆಗಿರ್ಬೇಕು. ಬಾಬಾ, ನೀವೀಗ ನಮ್ಮ ಮನೆ ಒಳಗೆ ಬನ್ನಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಅಡುಗೆ ತಯಾರಾಗ್ತಿದ್ದ ಹಾಗೆ ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ. ನೀವು ಆಹ್ವಾನ ಕೊಟ್ರಿ, ನಾನಿಲ್ಲಿಗೆ ಬಂದಿದ್ದೀನಿ. ನಾನು ಯಾರ ಮನೆಯಲ್ಲೂ ಊಟ ಮಾಡೋ ಅಭ್ಯಾಸ ಇಲ್ಲ. ಭಿಕ್ಷೆ ಬೇಡಿ ಏನ್ ಲಭಿಸುತ್ತೋ ಅದನ್ನೇ ಸ್ವೀಕರಿಸೋದು. ಚಾವಣಿ ಕೆಳಗೆ ನಾನು ವಾಸ ಮಾಡಲ್ಲ, ಮರದ ಕೆಳಗೇನೆ ನನ್ನ ವಾಸ. ನಾನಿನ್ನು ಹೊರಡ್ತೀನಿ. ಹಾಗಾದ್ರೆ ಬಾಬಾ, ಊಟ ತಯಾರಾಗ್ತಿದ್ದ ಹಾಗೆ ನಾನಾಗೆ ಬಂದು ನಿಮ್ಗೆ ಊಟ ಕೊಡ್ತೀನಿ. ನಾನು ಸಿಕ್ಕಿದ್ರೆ ಖಂಡಿತ ಊಟ ಕೊಡು. ಸರಿ, ಹಾಗಾದ್ರೆ ರೀ, ಹೇಳಿ, ಅಂಥದ್ದೇನ್ ಮಾಡಿದ್ರಿ ನೀವು? ಬಾಬಾ ಏನೋ ಹೇಳ್ತಿದ್ರಲ್ಲ. ಅಯ್ಯೋ, ನಾನು ಅಂಥದ್ದೇನ್ ಮಾಡ್ಲಿ? ಬಾಬಾಗಳು ಏನೋ ಹೇಳ್ತಾರಪ್ಪ. ನಾನು ಹೇಳ್ತೀನಿ.
ನೀವಿಬ್ರು ಯಾಕೆ ಕಾಗದಕ್ಕೋಸ್ಕರ ಹೀಗೆ ಕಿತ್ತಾಡ್ತಾ ಇದ್ದೀರಾ? ಜಗಳ ಇರೋದು ನನಗೂ ಭೀಮ್ರಾವ್ಗೂ. ಅದನ್ನ ನಾವು ನೋಡ್ಕೋತೀವಿ. ಶಕ್ತಿ ಇರೋನ್ ಕಿತ್ಕೊಂಡು ಗೆಲ್ತಾನಷ್ಟೇ. ಯಾರಿಗೆ ಜಾಸ್ತಿ ಶಕ್ತಿ ಇರುತ್ತೋ ಅವನಿಗೆ ಜಾಸ್ತಿ ಕಾಗದ ಸಿಗುತ್ತೆ. ಮತ್ ಇವ್ರಿಗೆ ನನ್ನ ಮೇಲೆ ಅಸೂಯೆ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಕಾಗದಗಳನ್ನ ಹರಿಯೋದಕ್ಕೂ ನೋಡ್ತಾರೆ ಇವರು. ಅದರಿಂದ ಬಾಬಾ ಅವ್ರಿಗೆ ಅಪ್ಪ ಯಾರು ಅಂತ ಗೊತ್ತಿದೆ. ಮೇಘನಾಥ್ ಅವರು ಸರಿಯಾಗಿ ಹೇಳಿದ್ದಾರೆ. ಆ ಭೀಮ್ರಾವ್ ನನ್ನ ಮಗನ ನನ್ನಿಂದ ಕಿತ್ಕೋತಾ ಇರುವಾಗ ನಾನು ಅವನ್ ಕಾಗದ ಕಿತ್ಕೋಬಾರ್ದಾ? ಇದೇ ನೀವು ಮಾಡ್ತಿರೋ ತಪ್ಪು. ಎಲ್ರೂ ಮಾಡೋ ಹಾಗೆ ಮೇಘನಾಥ್ ಅವರು ನಮಗ್ ಒಳ್ಳೇದಾಗೋ ಅಂತ ಯಾವ ಮಾತನ್ನು ಕೂಡ ಆಡೋದಿಲ್ಲ. ನಮ್ ಪರವಾಗಿ ಮಾತಾಡೋದೆಲ್ಲ ಸುಳ್ಳು. ಮೇಘನಾಥ್ ಅವರು ಮಾಡೋದೆಲ್ಲ ಭೀಮಂಗ್ ಕೆಡಕಾಗ್ಲಿ ಅಂತ. ಸಾಕು ಸಾಕು, ಬಾಯಿ ಮುಚ್ಚು. ಅಪ್ಪ ಹೋಗಿ ಇಲ್ಲಿಂದ. ನಮ್ಮಮ್ಮನ ನೀವು ಈ ತರ ಭಯ ಆಗಿಲ್ಲ. ಕಿರ್ಚಾಡ್ಲಿ ಬಿಡು ಮಗ್ನೆ. ಇವ್ರ್ ಕಿರ್ಚೋದ್ರಿಂದ ಏನೂ ಆಗಲ್ಲ. ನಾನ್ ಇವ್ರ ಕೋಪಕ್ಕೆಲ್ಲ ಭಯ ಪಡಲ್ಲ. ಅದೆಲ್ಲ ಇರ್ಲಿ ಬಿಡು. ಏನ್ ಮಾಡ್ಲಿ ಅಡ್ಗೆ ಇವತ್ತು? ಏನ್ ತಿನ್ಬೇಕು ಅನ್ನಿಸ್ತಿದೆ? ಅಪ್ಪ ಅದೊನ್ ಹೀಗಿದ್ರೆ ತಿನ್ನಕ್ಕಾದ್ರೂ ಮನ್ಸೆಲ್ಲಿಂದ ಬರುತ್ತೆ. ರಾತ್ರಿ ನಿನಗೆ ಇಷ್ಟವಾಗಿರೋ ಚಪಾತಿ ಪಲ್ಯ ಮಾಡ್ತೀನಿ, ಸರಿನಾ? ಮೂರ್ತಿ, ನೀನ್ ನಿಮ್ಮಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀಯ ತಾನೆ? ಹಾಗಾದ್ರೆ ಸುಮ್ನೆ ನನ್ನ ಮಾತು ಕೇಳಿದ್ರೆ ಸರಿ. ಇಲ್ಲ ಅಂದ್ರೆ ಒಂದಿನ ನಿಮ್ಮಮ್ಮನ್ನ ನನ್ನ ಕೈಯಾರೆ ಸಾಯಿಸ್ಬಿಡ್ತೀನಿ. ಇಷ್ಟು ರಾತ್ರಿ ಆಗಿದೆ, ಎಲ್ಲಿ ಹುಡ್ಕೋದು ಅವ್ರನ್ನ? ಹೆಚ್ಚು ಕಮ್ಮಿ ನಾವ್ ಎಲ್ಲ ಕಡೆ ಹುಡ್ಕಾಡಿದ್ವಿ. ಅವರು ಯಾವ್ದಾದ್ರೂ ಬೇರೆ ಊರಿಗೆ ಹೋಗ್ಬಿಟ್ರಾ? ಗೊತ್ತಿಲ್ಲ ರಮ. ನಾನ್ ಸಿಕ್ಕಿದ್ರೆ ಖಂಡಿತ ಊಟ ಕೊಡು. ರಮ, ವಠಾರದಿಂದ ಆಚೆ ಹೋಗ್ತಾ ಬಾಬಾ ಒಂದು ಮಾತು ಹೇಳಿದ್ರಲ್ಲ, ಅದು ಹಾಗೆ ಸುಮ್ಮನೆ ಹೇಳಿದ ಮಾತಲ್ಲ. ಯಾವುದೋ ಒಂದು ಕಾರಣ ಇಟ್ಕೊಂಡೆ ಹೇಳಿರೋದು ಅನ್ಸುತ್ತೆ. ನಮ್ಮಿಂದಾಗಿ ಅವ್ರಿಗೆ ಯಾವ ತೊಂದರೆನೂ ಆಗಿಲ್ಲ. ನೇರವಾಗಿ ನಮ್ಮ ಹತ್ರ ನಾನು ಇಂಥ ಜಾಗದಲ್ಲಿ ಇರ್ತೀನಿ, ನೀವು ಅಲ್ಲಿಗೆ ಊಟ ತಂದ್ಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ಅವ್ರು ಹಾಗೆ ಹೇಳಿಲ್ಲ. ಅವ್ರು ಹೇಳಿದ್ದೇನು ಅಂದರೆ ಅಕಸ್ಮಾತ್ ನಾನು ಸಿಕ್ಕಿದ್ರೆ ಆಗ ನನಗೆ ಊಟ ಕೊಡಿ ಅಂತ. ಆದ್ರಿಂದ ಆ ಮಾತುಗಳ ಹಿಂದೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಬಹುಶಃ ಅದಕ್ಕೆ ಅವ್ರು ಹಾಗೆ ಹೇಳಿದ್ರೇನೋ. ಅವರು ಪರೀಕ್ಷೆ ಮಾಡ್ತಿದಾರೇನೋ, ನೀವು ಅವ್ರನ್ನ ಹುಡುಕ್ತೀರಾ ಇಲ್ವಾ ಅಂತ. ತಿಳಿತು ರಮ್ಮ, ಅವ್ರು ಎಲ್ಲಿರ್ತಾರೆ ಅಂತ ನನಗೆ ತಿಳಿತು ರಮ್ಮ. ನಡಿ. ಬಾಬಾ, ಕೊನೆಗೂ ನಿಮ್ಮನ್ನ ಹುಡುಕ್ಬಿಟ್ವಿ. ಹೇಗೆ ತಿಳಿತು ನಾನು ಇಲ್ಲಿರ್ತೀನಿ ಅಂತ? ಬಾಬಾ, ಮನುಷ್ಯ ಏಕಾಂತದಲ್ಲಿರುವಾಗ ತನಗಿಷ್ಟವಾದ ಜಾಗದಲ್ಲಿ ನೆಲೆಸಕ್ಕೆ ಇಷ್ಟಪಡ್ತಾನೆ. ನಾನು ಹಾಗೇನೆ. ನಾನು ಒಂಟಿಯಾಗಿದ್ದಾಗ ಯಾವುದಾದ್ರೂ ಪುಸ್ತಕ ಓದ್ತೀನಿ, ಏನಾದರೂ ಬರೀತಾ ಕೂರ್ತೀನಿ. ಇವತ್ತು ಬೆಳಗ್ಗೆ ನಾನು ನಿಮ್ಮನ್ನ ನೋಡಿದಾಗ ನೀವು ಹಾಡ್ತಾ ಇದ್ರಿ. ಅದರಿಂದಾನೇ ನನಗೆ ಅರ್ಥ ಆಯ್ತು ನಿಮಗೆ ಸಂಗೀತ ಅಂದ್ರೆ ಬಹಳ ಇಷ್ಟ ಅಂತ. ತಮ್ಮಂಥ ವ್ಯಕ್ತಿ ಈ ನಡು ರಾತ್ರಿಯಲ್ಲಿ ಇಂಥ ಜನಜಂಗುಳಿ ತುಂಬಿರೋ ಈ ಬೊಂಬೈ ನಗರದಂಥ ದೊಡ್ಡ ನಗರದಲ್ಲಿ ಜನಗಳ ಮಧ್ಯೆ ಅಂತೂ ಹೋಗಿ ಹಾಡೋದಕ್ಕಾಗೋದಿಲ್ವಲ್ಲ. ಯಾಕಂದ್ರೆ ನಿಮ್ಮಂಥ ವ್ಯಕ್ತಿ ಇನ್ನೊಬ್ಬರ ನಿದ್ರೆಗೆ ಭಂಗ ತರೋದಕ್ಕೆ ಇಷ್ಟಪಡಲ್ಲ. ಆದ್ರಿಂದ ನಾನು ಅನ್ಕೊಂಡೆ ಯಾರೂ ಇಲ್ದೇ ಇರೋಂಥ ಒಂದು ಪ್ರದೇಶದಲ್ಲಿ ನೀವು ಹಾಡ್ತಾ ಇರ್ಬೋದು ಅಂತ. ಮತ್ತು ನಾವಿಬ್ರು ಸೇರ್ಕೊಂಡು ಅಂಥ ಜಾಗನ ಹುಡುಕ್ತಾ ಇದ್ವಿ. ಆಗ ನೀವೆಲ್ಲಿ ಸಿಕ್ಕಿದ್ರಿ. ತಗೊಳ್ಳಿ, ಊಟ ಮಾಡಿ.
ರಮಾ, ಒಂದು ಮಾತು ನೆನಪಲ್ಲಿ ಇಟ್ಕೋ. ಒಬ್ಬರ ಮನಸ್ಸನ್ನ ಅರಿತು ವ್ಯಕ್ತಿನ ಹುಡುಕೋ ಅಂತೋನು ಏನು ಬೇಕಾದರೂ ಹುಡುಕ್ಬಲ್ಲ. ಎಂಥ ಸಮಸ್ಯೆಗೂ ಪರಿಹಾರ ಹುಡುಕ್ಬಲ್ಲ. ತಾನಿಟ್ಟಿರೋ ಗುರಿಗೆ ಸರಿಯಾದ ದಾರಿಯನ್ನು ಕೂಡ ಅವನು ಕಂಡುಕೊಳ್ಳಬಲ್ಲ. ಅವನ ಜೀವನದಲ್ಲಿ ಅದೆಂಥದ್ದೇ ಕಷ್ಟ ಕಾರ್ಪಣ್ಯಗಳು ಬರಲಿ, ಅದರಿಂದ ಹೊರಬರೋದಕ್ಕೆ ಖಂಡಿತ ದಾರಿ ಕಂಡುಕೊಳ್ತಾನೆ. ನಾನು ಭೀಮ್ರಾವ್ನ ನೋಡಿದಾಗ ನನಗೆ ಗೋಚರ ಆಯಿತು, ಇವನ ಜೀವನದಲ್ಲಿ ಅದೆಂಥದ್ದೇ ಅಡೆತಡೆಗಳು ಬಂದರೂ ಅದರಿಂದ ಹೊರಬರೋ ಸಾಮರ್ಥ್ಯ ಇವನಲ್ಲಿದೆ ಅಂತ. ಬನ್ನಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಬಾಬಾ. ಇಷ್ಟು ಓದಿರುವಂಥ ವ್ಯಕ್ತಿ, ವಿದ್ಯಾವಂತರಿಗೆ ಈ ಸಮಾಜದಲ್ಲಿ ಗೌರವ ಸಲ್ಲಿಕೆ ಆಗಬೇಕು. ಆದರೆ ನೀವು ಅನುಭವಿಗಳು, ಸಮಾಜ ಸೇವೆನ ಜೀವನದ ಗುರಿ ಮಾಡ್ಕೊಂಡಿರೋರು. ಸಾಮಾಜಿಕ ಜೀವನದಲ್ಲಿ ಕಲಿತ ವಿದ್ಯೆನ ನಿನಗೆ ಹೇಳ್ಕೊಡ್ಬೇಕು ಅಂತಿದ್ದೀನಿ. ಜಗತ್ತಿನಲ್ಲಿ ಯಾವುದನ್ನು ಬೇಕಾದರೂ ಅಸ್ತ್ರವನ್ನಾಗಿ ಪರಿವರ್ತಿಸಬಹುದು, ಆದರೆ ಅದರ ಉಪಯೋಗ ಮಾಡುವಂತಹ ವ್ಯಕ್ತಿಯ ಮೇಲೆ ಇದರ ಪರಿಣಾಮ ಅವಲಂಬಿತವಾಗಿರುತ್ತೆ. ನಿನ್ನಲ್ಲಿ ಅಂಥ ಸಾಮರ್ಥ್ಯ ಕಂಡಿದ್ದೀನಿ. ನಿನಗೂ ಬೇಕಾಗಿರೋ ಹೋರಾಟದ ಅಸ್ತ್ರ ಸಿಕ್ಕಿದೆ. ಮನಸ್ಸಿನ ಶುದ್ಧಿ ಆಗಬೇಕಿದೆ ಸಮಾಜದಲ್ಲಿ. ನೋಡ್ರಪ್ಪ ನೋಡಿ, ಇದೊಂದೇ ಬಾಕಿ ಇದ್ದದ್ದು ನಮಗೆ ನೋಡೋದಕ್ಕೆ. ಅರೆ ನೋಡೋದೇನ ನೋಡ್ತಿದ್ದೀವಿ, ಆದ್ರೆ ನಗು ತಡ್ಕೊಳಕ್ಕಾಗ್ತಿಲ್ಲ. ಭೀಮನ್ ದೆಸೆಯಿಂದ ನಾವಿದ್ನೆಲ್ಲ ನೋಡೋ ಭಾಗ್ಯ ನಮಗೆ ಸಿಕ್ಕಿದೆ. ಎಲ್ರೂ ಪೊರಕೆ ತಗೊಂಡ್ರ? ಸೇವಾರಾಮ್ ಬಾಬಾ ಅವ್ರು ಹೇಳಿದ್ದಾರೆ, ನಮ್ಮಲ್ಲಿ ಯೋಧನಂಥ ಮನಸ್ಥಿತಿ ಇದ್ರೆ ಯಾವುದನ್ ಬೇಕಾದ್ರೂ ಅಸ್ತ್ರ ಮಾಡ್ಕೋಬೋದಂತೆ. ಆಯ್ತಪ್ಪ, ಈ ಅಸ್ತ್ರದಿಂದ ಏನ್ ಬದಲಾಗುತ್ತೋ ಬಿಡುತ್ತೋ, ಬಂಬೈ ನಗರ ಅಂತೂ ಶುಚಿಯಾಗುತ್ತೆ. ಯಾವುದು ಶುಚಿ ಆಗ್ಬೇಕೋ ಅದಾಗ್ಲೇಬೇಕು. ನಡಿ ಭೀಮಾ. ಇರಿ ಕಮಲಮ್ಮ, ಮೂರ್ತಿ ಬರ್ಲಿ, ನಾವೆಲ್ಲ ಒಟ್ಟಿಗೆ ಹೊರಡೋಣ. ಮೂರ್ತಿ, ಮೂರ್ತಿ, ನಾನು ಇಲ್ಲಿದ್ದೀನಿ ಭೀಮಣ್ಣ. ಮೂರ್ತಿ, ಒಬ್ನೇ ಎಲ್ಲೋಗಿದ್ದೆ? ಗುಡ್ಸೋ ಕೆಲ್ಸನ ಇಲ್ಲಿಂದಾನೇ ಶುರು ಮಾಡೋದಿಕ್ಕೆ. ನೀವು ಬನ್ನಿ ಸಾಹೇಬ್ರೆ.